ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಶಕುಂತಲಾ. ಸಾಕು ಪ್ರಾಣಿಗಳಂದ್ರೆ ಮನೆಯ ಒಬ್ಬ ಸದಸ್ಯನಂತೆಯೇ ಸುಖ ದುಃಖ ನೋವು ನಲಿವು ಪ್ರತಿಯೊಂದರಲ್ಲೂ ಅವು ಭಾಗಿಯಾಗಿರುತ್ತವೆ. ಆದರೆ ದುಬೈನಲ್ಲಿ ಆಗ್ತಾ ಇರುವಂತಹ ಸದ್ಯದ ಬೆಳವಣಿಗೆ ತುಂಬಾನೇ ಬೇಜಾರು ತರಿಸುತ್ತೆ. ಕಾರಣ ಇಷ್ಟೇ, ದುಬೈನಲ್ಲಿ ನೆಲೆಸಿದಂತ ಅನಿವಾಸಿಗಳು ತಾವೇ ಮುದ್ದಾಗಿ ಬೆಳೆಸಂತ ಪ್ರಾಣಿಗಳನ್ನ ಬೀದಿಯಲ್ಲೇ ಬಿಟ್ಟು ಹೋಗ್ತಿದ್ದಾರೆ. ಕೆಲವರು ಚೈನಲ್ಲಿ ಕಟ್ಟಿ ಅಪಾರ್ಟ್ಮೆಂಟ್ಗಳಲ್ಲಿ ಬಿಟ್ಟು ಹೋಗ್ತಾ ಇದ್ರೆ, ಇನ್ನೂ ಕೆಲವರು ಬೇರೆಯವರ ಮನೆ ಮುಂದೆ ಲೆಟರ್ ಅನ್ನ ಬರೆದಿಟ್ಟು ಕ್ಷಮಿಸಿ, ನಮ್ಮ ಶ್ವಾನಕ್ಕೆ ಒಂದೊತ್ತಿನ ಊಟ ಹಾಕಿ, ಯುದ್ಧದ ಪರಿಸ್ಥಿತಿ, ಊರ್ ಬಿಡೋ ಪರಿಸ್ಥಿತಿ, ಮತ್ತೆ ಬಂದು ನೋಡ್ತೇನೆ ಅಂತ ಲೆಟರ್ ಇಟ್ಟು ಶ್ವಾನ ಹಾಗೆ ಬೆಕ್ಕುಗಳನ್ನ ಬಿಟ್ಟು ಹೋಗ್ತಿದ್ದಾರೆ. ಇನ್ನೂ ಕೆಲವರು ಏರ್ಪೋರ್ಟ್ ಬಳಿ ಕೂಡ ಬಿಟ್ಟು ಹೋಗ್ತಿದ್ದಾರೆ. ಇದು ಪ್ರಾಣಿ ಪ್ರಿಯರ ಆಕ್ರೋಶಕ್ಕೂ ಕಾರಣವಾಗ್ತಿದೆ. ನೀವು ಹೆತ್ತ ಮಕ್ಕಳನ್ನ ಹೀಗೆ ಬಿಟ್ಟು ಹೋಗ್ತಿದ್ರಾ ಅಂತಲೂ ಬೇಜಾರಾಗ್ತಿದ್ದಾರೆ. ಇದಕ್ಕೆಲ್ಲ ಕಾರಣವೇ ಯುದ್ಧ. ಹೌದು, ಇರಾನ್ ಇಸ್ರೇಲ್ ಯುದ್ಧದಿಂದಾಗಿ ಉದ್ವಿಗ್ನತೆ ಉಂಟಾಗಿದ್ದು, ತಮ್ಮ ಜೀವಗಳನ್ನು ಉಳಿಸಿಕೊಳ್ಳೋದಕ್ಕೆ ದುಬೈನಿಂದ ತಮ್ಮ ದೇಶಗಳತ್ತ ಸಿಕ್ಕ ಫ್ಲೈಟ್ಗಳಲ್ಲಿ ಹಾರು ಹೋಗ್ತಿದ್ದಾರೆ. ಆದರೆ ಸಾಕು ಪ್ರಾಣಿಗಳನ್ನು ಕೊಂಡೊಯ್ಯೋದಕ್ಕೆ ಒಂದಷ್ಟು ಕಠಿಣ ನಿಯಮಗಳಿದೆ, ಅದನ್ನು ಪಾಲಿಸಲಾಗದೆ ಇನ್ನೂ ಕೆಲವರು ಅಂತಾರಾಷ್ಟ್ರೀಯವಾಗಿ ಸ್ಥಳಾಂತರಿಸೋದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಆರ್ಥಿಕ ಸಂಕಷ್ಟದಲ್ಲಿರುವವರಿಗೆ ಇದು ಹೊರೆಯಾಗುತ್ತೆ ಅಂತಲೂ. ಹಾಗೆ ವಿಮಾನಯಾನ ಸಂಸ್ಥೆಗಳ ಕಟ್ಟುನಿಟ್ಟಾದ ನಿಯಮಗಳು ಮತ್ತು ಒಮಾನ್ ಗಡಿಯ ಮೂಲಕ ರಸ್ತೆಯ ಮಾರ್ಗವಾಗಿ ಪ್ರಾಣಿಗಳನ್ನು ಕರೆದೊಯ್ಯೋದಕ್ಕೆ ಇರುವಂತಹ ಅಡೆತಡೆಗಳಿಂದಾಗಿ ಜನರು ಅನಿವಾರ್ಯವಾಗಿ ಅಥವಾ ಬೇಜವಾಬ್ದಾರಿತನದಿಂದಲೂ ತಾವೇ ಸಾಕಿದ ಪ್ರಾಣಿಗಳನ್ನು ಎಲ್ಲೆಂದರಲ್ಲಿ ಬಿಟ್ಟು ಪರಾರಿಯಾಗ್ತಿದ್ದಾರೆ.